ರಾಜ್ಯದಲ್ಲಿರುವಂತಹ ಎಲ್ಲ ಪ್ರಾಮಾಣಿಕ ರಾಜ್ಯವನ್ನ ರಕ್ಷಣೆ ಮಾಡಬೇಕು, ಜನರಿಗೆ ನ್ಯಾಯ ಕೊಡಿಸಬೇಕು ಅಂತ ಹಗಲು ರಾತ್ರಿ ಕೆಲಸ ಮಾಡುವಂತಹ ಎಲ್ಲ ಪೊಲೀಸರಿಗೆ ಗೌರವವನ್ನು ಕೊಡ್ತಾನೆ. ಪೊಲೀಸ್ ಇಲಾಖೆಯಲ್ಲಿ ಇಂಥದ್ದೊಂದು ಹುಳ ಇದೆ ಅನ್ನುವಂಥ ಆರೋಪವನ್ನು ಈ ಹೆಣ್ಣುಮಕ್ಕಳು ಏನು ಮಾಡ್ತಿದ್ದಾರೆ, ಈ ಸಂತ್ರಸ್ತೆಯರು ಏನು ಮಾಡ್ತಿದ್ದಾರೆ, ಅವರ ಅಳಲು ಏನು, ಅವರು ಮಾಡ್ತಾ ಇರುವಂಥ ಆರೋಪಗಳೇನು, ಅದನ್ನು ರಾಜ್ಯದ ಜನರ ಮುಂದಿಡುವಂಥ ಪ್ರಯತ್ನವನ್ನು ನ್ಯೂಸ್ ಫಸ್ಟ್ ಮಾಡ್ತಾ ಇದೆ. ಆ ವ್ಯಕ್ತಿ ಯಾರ ಮೇಲೆ ಆರೋಪ ಕೇಳಿ ಬರ್ತಾ ಇದೆಯೋ ಅವರನ್ನು ಕೂಡ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಒಂದೆರಡು ಮಾತನ್ನ ಹೇಳಿದ್ರು. ಆನಂತರ ಆ ಆರೋಪಗಳ ಸುರಿಮಳೆ ಎಲ್ಲ ದಾಖಲೆಗಳನ್ನ ಇಟ್ಕೊಂಡು ಇವತ್ತು ನ್ಯೂಸ್ ಫಸ್ಟ್ ಮಾತಾಡ್ತಾ ಇದೆ. ಆ ದಾಖಲೆಗಳನ್ನ ಇಟ್ಕೊಂಡು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಉತ್ತರವನ್ನ ಕೊಡೋಕಾಗದೆ ಆ ವ್ಯಕ್ತಿ ಕರೆಯನ್ನ ಕಟ್ ಮಾಡಿದ್ದಾರೆ. ಅವ್ರಿಗೊಂದು ಅವಕಾಶವನ್ನ ಕೊಟ್ಟಿದ್ವಿ ನಾವು. ನಿಮ್ಮ ಸೈಡ್ ಆಫ್ ಸ್ಟೋರಿ ಏನು, ನಿಮ್ಮ ವರ್ಷನ್ ಏನು ಅಂತ ಹೇಳಿಕೊಡೋದಕ್ಕೊಂದು ಅವಕಾಶ ಕೊಟ್ಟಿದ್ವಿ. ಆ ಅವಕಾಶವನ್ನು ಅವ್ರು ಕಳ್ಕೊಂಡಿದ್ದಾರೆ. ಮತ್ತೆ ಅವರನ್ನ ಸಂಪರ್ಕ ಮಾಡುವಂತಹ ಪ್ರಯತ್ನ ಈ ಕಾರ್ಯಕ್ರಮ ಎಷ್ಟು ಹೊತ್ತು ನಡೆಯುತ್ತೋ ಅಷ್ಟು ಹೊತ್ತು ಆಗುತ್ತೆ. ನಾನು ನಿಮ್ಮ ಹತ್ರ ಕೇಳಬೇಕು, ನೀವು ಆಗಲೇ ಉಲ್ಲೇಖ ಮಾಡಿದ್ರೆ ನಿಮ್ಮ ಪತಿಯ ವಿಚಾರವಾಗಿ ನಿಮ್ಮ ಪತಿಯ ಬಳಿ ಆ ಸಂತ್ರಸ್ತ ಮಹಿಳೆಯರು ಬರ್ತಾರೆ. ಬಂದಂತಹ ಟೈಮ್ನಲ್ಲಿ ಅವರು ಆ ಮಹಿಳೆಯರ ಪರವಾಗಿ ನಿಂತು ಹೋರಾಟ ಮಾಡಬೇಕು ಅಂತ ಮುಂದಾದಂತಹ ಟೈಮ್ನಲ್ಲಿ ಮತ್ತೊಂದು ಕೇಸ್ ನಿಮ್ಮ ಪತಿಯ ವಿರುದ್ಧ ದಾಖಲಾಯಿತು ಅಂತ ಹೇಳಿ. ಆ ಮತ್ತೊಂದು ಕೇಸ್ ದಾಖಲಾಯ್ತಲ್ಲ, ಅದು ಆಕ್ಚುಲಿ ಏನು ಕೇಸು, ಯಾವ ರೀತಿಯಾದಂತಹ ವಂಚನೆ ನಿಮ್ಮ ಪತಿ ಮಾಡಿದ್ದಾರೆ ಅಂತ ಹೇಳಿ ಕೇಸ್ ದಾಖಲು ಮಾಡಿದ್ದು, ಕೇಸ್ ಕೊಟ್ಟೋರು ಯಾರು ಅಂತ ಹೇಳಿ? ಆ್ಯಕ್ಚುಲಿ ಮೇಡಮ್ ಇದು ಕೇಸ್ ಫುಲ್ ಫೇಕ್ ಕೇಸ್, ಮನಿ ಲಾಂಡ್ರಿಂಗ್ ಕೇಸ್ ಅಂತೇಳಿ ಅವರು ಅರೆಸ್ಟ್ ಮಾಡಿರೋದು. ಆ್ಯಕ್ಚುಲಿ ಒಂದು ಕಿಡ್ನಿ ಪೇಷಂಟಿಗೆ ಹೆಲ್ಪ್ ಮಾಡಬೇಕು ಅಂತೇಳಿ ನಮ್ಮ ಯಜಮಾನರು ಹೊರಟರು. ಓಕೆ, ಅವರಿಗೆ 98,000 ಕಲೆಕ್ಷನ್ ಮಾಡಿದರು. ಹೊರಗಡೆಯಿಂದ 98,000 ಕಲೆಕ್ಟ್ ಮಾಡಿ ಪ್ಲಸ್ ಅದರ ಮೇಲೆ ಇನ್ನೂ ಸ್ವಲ್ಪ ಅಮೌಂಟ್ ಹಾಕಿಬಿಟ್ಟು 1,13,000 ಮಾಡಿ ಆ ಪೇಷಂಟ್. ನಿಮ್ಮ ಪತಿ ಯಾವ್ದಾದ್ರು ಸಂಘಟನೆಯಲ್ಲಿ? ಹೌದು, ಫೋಕಸ್ ಅನ್ನೋ ಸಂಘಟನೆಯಲ್ಲಿ ಇದ್ದಾರೆ. ಓಕೆ, ಆ ಸಂಘಟನೆಯ ಮೂಲಕ ಇವ್ರ ನೇತೃತ್ವವನ್ನು ವಹಿಸಿಕೊಂಡು ಕಿಡ್ನಿ ಪೇಷಂಟ್ಗೆ ಸಹಾಯ ಮಾಡಬೇಕು ಅಂತ ಹಣ ಕಲೆಕ್ಟ್ ಮಾಡಿದ್ರು. ಓಕೆ, ಆ ಪೇಷಂಟಿಗೆ ಹಣ ಕೊಟ್ಟು ಅವ್ರದ್ದು ಸರ್ಜರಿ ಆಗಿ ಎಲ್ಲವೂ ಆಗಿ ಆಫ್ಟರ್ 6 months ಎಲ್ಲ ರಿಕವರಿ ಆದಮೇಲೆ 6 months ಆದಮೇಲೆ ಒಂದು ಕಂಪ್ಲೇಂಟ್ ಬಂತು. ಅದೇ ಹೇಳಿದೆ, ಕಂಪ್ಲೇಂಟ್ ಬಂತು. ಅದು ಯಾರಿಂದ ಬಂತು? ನನ್ನ ಹಸ್ಬೆಂಡ್ನ ಅತ್ತಿಗೆಯಿಂದ, ಸ್ವಂತ ಅಣ್ಣನ ಹೆಂಡತಿಯಿಂದ. ಇಲ್ಲ, ಹಣ ತಗೊಂಡವರು ಕಂಪ್ಲೇಂಟ್ ಮಾಡಿಲ್ಲ, ಹಣ ಕೊಟ್ಟೋರು ಕಂಪ್ಲೇಂಟ್ ಮಾಡಿಲ್ಲ, ಯಾರೋ ಮೂರನೇ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರು. ಅಂದ್ರೆ ಉದ್ದೇಶಪೂರ್ವಕವಾಗಿ ಕಂಪ್ಲೇಂಟ್ ಆಯ್ತು ಅಂತ ಹೇಳಿದ್ರೆ ಇವರೇ ಯಾರೋ ಸಂದೇಶ್ ಪೇಜ್ ಅವರು ಮಾಡಿಸಿದ್ದಾರೆ ಅಂತ ಹೇಳಿ ನಾವು ಮನಿ ಲಾಂಡ್ರಿಂಗ್ ಆಗಿದೆ ಅಂತಂದ್ರೆ ಈ ವಿಚಾರದಲ್ಲಿ ಅಥವಾ ಹಣ ಕಲೆಕ್ಟ್ ಮಾಡಿ ಕೊಡೋದ್ರಲ್ಲಿ ಏನಾದ್ರು ಗೋಲ್ಮಾಲ್ ಆಗಿದೆ ಅಂತಂದ್ರೆ ನೀವು ಹೇಳಿದ ಹಾಗೆ ಯಾರ ಹಣವನ್ನ ಅವ್ರಿಗೆ ಪಾಪ ಸಹಾಯ ಆಗ್ಲಿ ಅಂತ ಕೊಟ್ಟಿದ್ದಾರೋ ಅವ್ರು ಪ್ರಶ್ನೆ ಮಾಡಬೇಕಾಗಿತ್ತು. ಹಣವನ್ನ ತಗೊಂಡವರು ಇಲ್ಲ ನಮಗೆ ಕಡಿಮೆ ಕೊಟ್ಟಿದ್ದಾರೆ, ಜಾಸ್ತಿ ಕಲೆಕ್ಷನ್ ಆಗಿತ್ತು ಅಂತ ಅವ್ರು ಪ್ರಶ್ನೆ ಮಾಡಬೇಕಾಗಿತ್ತು. ಇವರಿಬ್ರು ಕಂಪ್ಲೇಂಟ್ ಮಾಡಿಲ್ಲ. ಕಂಪ್ಲೇಂಟ್ ಮಾಡಿದ್ದು ನಿಮ್ಮ ಹಸ್ಬೆಂಡ್ ನ ಅಣ್ಣನ ಹೆಂಡತಿ. ಅವ್ರು ಕಂಪ್ಲೇಂಟ್ ಮಾಡ್ತಾರೆ. ಅವ್ರು ಯಾಕೆ ಕಂಪ್ಲೇಂಟ್ ಮಾಡಿದ್ರು? ಅವ್ರು ಈ ವಿಚಾರವಾಗಿ ಅವ್ರಿಗೂ ಇದಕ್ಕೆ ಏನ್ ಸಂಬಂಧ? ನಮ್ದೊಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು. ಅದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಿಮಗೆ. ನಮ್ಮ ಫ್ಯಾಮಿಲಿ ಡಿಸ್ಪ್ಯೂಟ್ ಇತ್ತು. ಅದ್ರ ಮೇಲೆ ನಾನು ಇವ್ರ ಅಣ್ಣನ ಮೇಲೆ ಕಂಪ್ಲೇಂಟ್ ಮಾಡಿದ್ದೆ. ಅವ್ರ ಅಣ್ಣ ಹೆಂಡತಿ ನನ್ನ ಯಜಮಾನ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ಅದೆಲ್ಲ ಸೆಟ್ಟಿಂಗ್ ಅಲ್ಲೇ ಆಗಿರೋದು. ಅದು ಮತ್ತೆ ಹೇಳ್ತೀನಿ ನಾನು, ಇದೆಲ್ಲ ಸೆಟ್ಟಿಂಗ್ ಅಲ್ಲೇ ಆಗಿರೋದು. ಯಾರ್ದು ಸಂದೇಶ್ ಪೇಜಿ ಅವ್ರ ಹತ್ರ ಸೆಟ್ಟಿಂಗ್ ಮಾಡಿಯೇ ನಮ್ಮ ಯಜಮಾನ್ರ ಅಣ್ಣ ಮಾಡಿಸಿದ್ದು. ಓಕೆ, ನಿಮ್ಮ ಯಜಮಾನ್ರ ಅಣ್ಣ ಮಾಡಿಸಿದ್ದು, ಅವರ ಹೆಂಡತಿ ಥ್ರೂ ಮಾಡಿಸಿದ್ದು. ಅಲ್ಲೇನಾಯ್ತು, ಅವರು ಬಿ ರಿಪೋರ್ಟ್ ಹಾಕೋದಕ್ಕೋಸ್ಕರ ನೀನು ನನ್ನ ಜೊತೆ ಮಲಗಬೇಕು, ನೀನು ನನ್ನ ಜೊತೆ ಬರಬೇಕು, ಅವಾಗ ನಿಮ್ಮ ಮೇಲೆ ಗಂಡನನ್ನ ಬಿಡಬೇಕು, ನಿಮ್ಮ ಗಂಡನ ಮೇಲಿರುವಂತಹ ಕೇಸ್ಗೆ ಬಿ ರಿಪೋರ್ಟ್ ಹಾಕಬೇಕು ಅಂತಂದ್ರೆ ನೀವು ಅವ್ರ ಜೊತೆ ಮಲಗಬೇಕು ಅನ್ನುವಂತ ಆಫರ್. ಹೌದು, ಬಂದ್ರೆ ನಿನ್ನ ಗಂಡನನ್ನ ಬಿಟ್ಬಿಡ್ತೀನಿ ಅಂತ ಹೇಳಿ, ಎಲ್ಲ ಕ್ಲೋಸ್ ಮಾಡ್ತೀನಿ, ನಿನ್ನ ಗಂಡನ ಜೊತೆ ನಾನು ಅವರನ್ನು ಸಪೋರ್ಟ್ ಮಾಡ್ತೀನಿ, ಅವ್ರ ಜೊತೆ ಇರ್ತೀನಿ ಅಂತ. ನೀನು ನನ್ನ ಜೊತೆ ಬಾ ಅಂತ. ನಾನು ಇದನ್ನು ಒಪ್ಪದಿದ್ದಕ್ಕೆ ಈ ಸೆಕೆಂಡ್ ಇದು ಫೇಕ್ ಕಂಪ್ಲೇಂಟ್ ಮಾಡಿಸಿದ್ದು, ಸೆಕೆಂಡ್ ಕೇಸ್. ಅದು ಕೇಸ್ ಲೈಕ್ ವಿದೌಟ್ ಅರೆಸ್ಟ್ ವಾರೆಂಟ್ ನಲ್ಲಿ. ಆಮೇಲೆ ಅರೆಸ್ಟ್ ಆದ್ರೂ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸಿದ್ದು ಇದೇ ಕೇಸ್ ನಲ್ಲಿ. ಏನು ಅರೆಸ್ಟ್ ವಾರೆಂಟ್ ಇತ್ತು ಅವ್ರ ಕೈಯಲ್ಲಿ? ನೋಟಿಸ್ ಕೊಟ್ಟಿಲ್ಲ, ಯಾವುದು ಎನ್ಕ್ವೈರಿ ಮಾಡಿಲ್ಲ. ಅದು ಹೌದು, ಯಾವುದೇ ಎನ್ಕ್ವೈರಿ ಆಗಿಲ್ಲ, ನೋಟಿಸು ಕೊಟ್ಟಿಲ್ಲ, ಅರೆಸ್ಟ್ ವಾರೆಂಟು ಕೊಟ್ಟಿಲ್ಲ, ಏನೂ ಇಲ್ಲ. ಆ ದಿನ ಒಂದು ಕೇಸ್ ಇತ್ತು ಬೆಳಿಗ್ಗೆ ಕೋರ್ಟಲ್ಲಿ. ಆ ಕೋರ್ಟಲ್ಲಿ ಕೇಸ್ ಮುಗಿಸಿ ಅವ್ರು ವಾಪಸ್ ಹೊರಗಡೆ ಬರಬೇಕಾದ್ರೆ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಕರ್ಕೊಂಡು ಹೋಗಿ ಆಮೇಲೆ ಸ್ಟೇಷನ್ ಅಲ್ಲಿ ಸಂಕೋಲೆ ಹಾಕಿ ಕೂರಿಸಿದ್ದಾರೆ ನೀವು ಹೇಳಿದ್ದು. ಹೌದು, ನಮ್ಮ ಯಜಮಾನರು ಹೇಳೋ ಪ್ರಕಾರ ಅದು ಕಂಪ್ಲೇಂಟ್ ಕೊಟ್ಟಿರೋದು ಆಮೇಲೆ ಅಂತ ಅವ್ರು ಹೇಳ್ತಾ ಇದ್ರು. ಅವರನ್ನು ಅರೆಸ್ಟ್ ಮಾಡಿದ ಮೇಲೆ ಒಂದು ಸಾಯಂಕಾಲ ಹೊತ್ತು ಕಂಪ್ಲೇಂಟ್ ಮಾಡಿ FIR ಮಾಡಿಸಿದ್ದಾರೆ ಅಂತ. ನಮಗೆ ಯಾವುದೇ ಒಂದು ಅದೇ ಹೇಳ್ದಲ್ಲ, ನೋಟಿಸು ಇಲ್ಲ, ಒಂದು ಅರೆಸ್ಟ್ ವಾರೆಂಟು ಇಲ್ಲ, ಅಥವಾ ಒಂದು ಕರೆಸಿ ಎನ್ಕ್ವೈರಿನೂ ಮಾಡಿಲ್ಲ, ಡೈರೆಕ್ಟಾಗಿ ಅರೆಸ್ಟ್ ಮಾಡಿದ್ದಾರೆ. ಸ್ಟೇಷನ್ನಿಗೆ ತಗೊಂಡೋಗಿ ಹೊಡೆದಿದ್ದಾರೆ, ಸಂಕೋಲೆಯಲ್ಲಿ ಕಟ್ಟು ಹಾಕಿದ್ದಾರಂತೆ.
ಅದಕ್ಕೋಸ್ಕರ ನಾವು CCTV ಫುಟೇಜ್ ಕೇಳಿದ್ರೆ ಅವ್ರು ಕೊಡ್ತಾ ಇಲ್ಲ. ಇದಕ್ಕೇನು ಮಾಡೋಣ ಹೇಳಿ? ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಅಂದರೆ ನಿಮ್ದೆಲ್ಲ ಅರಣ್ಯ ರೋಧನೆ ಆಗ್ಬಿಟ್ಟಿದೆ. ಇಷ್ಟು ದೊಡ್ಡ ವ್ಯವಸ್ಥೆ ಇದೆ, ಹಿರಿಯ ಮೇಲಾಧಿಕಾರಿಗಳಿದ್ದಾರೆ, ಅವರನ್ನ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ, ಆಯೋಗಗಳನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀರಿ. ಯಾರನ್ನ ಸಂಪರ್ಕ ಮಾಡಿದ್ರು ಕೂಡ ಒನ್ ವೇ ಕಮ್ಯುನಿಕೇಶನ್ ಮಾತ್ರ. ಆ ಕಡೆಯಿಂದ ಏನ್ ರೆಸ್ಪಾನ್ಸ್ ಬರಬೇಕಾಗಿತ್ತು, ಸತ್ಯಾನೋ ಸುಳ್ಳು ಆರೋಪ, ಬಟ್ ತನಿಖೆ ಅಂತೂ ಆಗ್ಬೇಕಾಗಿತ್ತು, ಪರಿಗಣಿಸಬೇಕಾಗಿತ್ತು ದೂರನ್ನ. ಇಷ್ಟು ಕಂಪ್ಲೇಂಟ್ ಅನ್ನ 3-4 ಪುಟಗಳ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಪರಿಗಣಿಸುವಂತಹ ಕೆಲಸ ಆಗ್ಬೇಕಾಗಿತ್ತು. ಒಬ್ರಲ್ಲ 4-5 ಜನ ಒಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ ಅಂತಂದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸುವಂತಹ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಮಹಿಳಾ ಆಯೋಗದಿಂದಲೂ ಅದು ಆಗಿಲ್ಲ. ಅದು ವಿಪರ್ಯಾಸ ಅಂತ ಅನ್ನಿಸ್ತಾ ಇರೋದು. ಮಹಿಳಾ ಆಯೋಗಕ್ಕೆ ಯಾವಾಗ ನೀವು ಕಂಪ್ಲೇಂಟ್ ಅನ್ನ ಕೊಟ್ರಿ? ರೀಸೆಂಟ್ ಆಗಿ ಕೊಟ್ರೆ ಯಾವಾಗ ಕೊಟ್ರಿ? ಇಲ್ಲ, ಮುಂಚೆ ಕೊಟ್ಟಿದ್ವಿ, ಅರೆಸ್ಟ್ ಆದ ನಂತರ ಒಮ್ಮೆ ಕೊಟ್ಟಿದ್ವಿ, ಆಮೇಲೆ ರೀಸೆಂಟ್ ಆಗೂ ಕೊಟ್ಟಿದ್ವಿ. ಅದಕ್ಕೆ ಕೊಟ್ಟಿದ್ದು ಅಂದ್ರೆ ಆಗ್ಲೂ ನೀವು ಲೈಂಗಿಕ ದೌರ್ಜನ್ಯದ ಆರೋಪವನ್ನ ಮಾಡಿದಿರಿ. ಹೌದು, ಅದಕ್ಕಿಂತ ಮುಂಚೆ ಕೊಟ್ಟಿದ್ವಿ, ಒಂದು 2 ಸಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಅದಕ್ಕೂ ಕೂಡ ಅದೇ ಇದು ಕಳಿಸಿದ್ದಾರೆ, ಅವರು ವಿಲೇವಾರಿ ಮಾಡ್ತಾರೆ ಅಂತ, ಬೇರೆ ಏನು ರಿಪ್ಲೈ ಬಂದಿಲ್ಲ. ಈಗ ಮತ್ತೆ ರೀಸೆಂಟ್ ಆಗಿ ಮತ್ತೆ ನಾನು ಕೊಟ್ಟೆ, ಅದಕ್ಕೂ ಏನು ರೆಸ್ಪಾನ್ಸ್ ಬಂದಿಲ್ಲ. ಓಕೆ, ದೂರವಾಣಿ ಸಂಪರ್ಕದಲ್ಲಿರುವಂತಹ ಮತ್ತೋರ್ವ ಸಂತ್ರಸ್ತಿಯನ್ನ ಮಾತನಾಡ್ಸೋಣ. ಮ್ಯಾಮ್, ಇವಾಗ ನೀವೆಲ್ಲ ಮಾಡ್ತಾ ಇರುವಂತಹ ಆರೋಪಗಳು ನಿಜಕ್ಕೂ ಶಾಕಿಂಗ್ ಆರೋಪಗಳು. ನೀವಾಗಲೇ ಉಲ್ಲೇಖ ಮಾಡಿದ್ರಿ, ಕರಾವಳಿಯಲ್ಲಿ ಹೇಗೆ ಅಂತಂದ್ರೆ ನಾವೆಲ್ಲ ಹೆಣ್ಣು ಮಕ್ಕಳ ರಕ್ಷಣೆಗಿರುವವರು ಅಂತ ಹೇಳಿ ಕೆಲವರು ಇರ್ತಾರೆ. ಅಲ್ಲಿ ಯಾವ ಸಂದರ್ಭದಲ್ಲಿ ಅವ್ರು ಬಂದು ಗಲಾಟೆ ಮಾಡ್ತಾರೆ ಅಥವಾ ಯಾವ ರೀತಿ ರಕ್ಷಣೆಗೆ ಬರ್ತಾರೆ ಅನ್ನೋದನ್ನ ನಾವು ನೋಡಿದೀವಿ. ಬಟ್ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ಇಂಥದ್ದೊಂದು ಗಂಭೀರ ಆರೋಪ ಕೇಳಿ ಬಂದಂತಹ ಟೈಮ್ನಲ್ಲಿ ಆತ ಹೆಣ್ಮಕ್ಳನ್ನ ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ತಿದ್ದಾನೆ ಅನ್ನೋದು ಗೊತ್ತಾದಂತಹ ನಂತರದಲ್ಲೂ ಅವ್ರು ಯಾರೂ ಧ್ವನಿ ಎತ್ತಾ ಇಲ್ಲ ಅನ್ನೋದೇ ನಿಜಕ್ಕೂ ಒಂದ್ ರೀತಿ ಆಘಾತವನ್ನ ಮೂಡಿಸ್ತಾ ಇರೋದು. ನಾನು ಇವ್ರಿಗೆ ಕೇಳ್ತಾ ಇದ್ದೆ, ಇಲ್ಲಿ ಸ್ಟುಡಿಯೋದಲ್ಲಿರುವಂತಹ ಸಂತ್ರಸ್ತೆ ಕೇಳ್ತಾ ಇದ್ದೆ, ನಿಮ್ಗೂ ಕೂಡ ಅದೇ ಪ್ರಶ್ನೆಯನ್ನ ಕೇಳ್ತೀನಿ. ಇಷ್ಟೆಲ್ಲ ತೊಂದರೆಗಳಾದಂತಹ ನಂತರದಲ್ಲಿ ನೀವು ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟಂತಹ ನಂತರದಲ್ಲಿ ಯಾಕೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ನಿಮಗೆ ಸಿಗ್ಲಿಲ್ಲ ಅಂತ ನಿಮಗನ್ಸುತ್ತೆ ಅಂತ ಹೇಳಿ? ಮ್ಯಾಮ್, ಅವರಿಗೆ ಒಂದು ಪೊಲೀಸ್ ಇಲಾಖೆಯ ಪ್ರಾಬಲ್ಯ, ಇನ್ನೊಂದು ರಾಜಕೀಯ ಇಲಾಖಾ ಪ್ರಾಬಲ್ಯ. ನೀವು ಮಹಿಳಾ ಆಯೋಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಮ್ಯಾಮ್? ಖಂಡಿತ, ನಾವು ಮೇ ತಿಂಗಳಲ್ಲಿ ಕೊಟ್ಟಿದ್ವಿ, ಅದನ್ನು ವಿಲೆ ಮಾಡಿದ್ದಾರೆ. ಅಂದ್ರೆ ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು, ಅವರ ಅವಧಿಯಲ್ಲೇ ನೀವು ಕೊಟ್ಟಿರೋದು ಕಂಪ್ಲೇಂಟ್? ಹೌದು, ನಾವು ಪ್ರತಿ ಮಹಾನಿರ್ದೇಶಕರಿಗೂ ರಿಜಿಸ್ಟರ್ ಪೋಸ್ಟ್ ಮಾಡಿ ಇಲ್ಲಿಂದ ಹಾಕಿದ್ವಿ. ಎಲ್ಲವನ್ನು ಮಹಿಳಾ ಆಯೋಗಕ್ಕೂ ಕೈಯಲ್ಲಿ ಹೋಗೋ ಕೊಟ್ಟಿದ್ವಿ, ಕಾನೂನು ಪ್ರಾಧಿಕಾರ ಕೊಟ್ಟಿದ್ವಿ, ನ್ಯಾಯ ದೇಗುಲ ಕೊಟ್ಟಿದ್ವಿ. ಅಲ್ಲ ಮ್ಯಾಮ್, ನನಗೆ ವಿಪರ್ಯಾಸ ಅನ್ನಿಸ್ತಾ ಇರೋದು ಏನ್ ಗೊತ್ತಾ ಮ್ಯಾಮ್, ಈಗ ಯಾರೋ ಒಬ್ರು ನಟಿ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗ ಕಾಮೆಂಟ್ ಹಾಕಿದ್ರು ಅನ್ನುವಂತಹ ಸಂದರ್ಭದಲ್ಲಿ ತಕ್ಷಣಕ್ಕೆ ಅಲರ್ಟ್ ಆದಂತಹ ರಾಜ್ಯ ಮಹಿಳಾ ಆಯೋಗ ಸಂಬಂಧಪಟ್ಟಂತಹ ಸರ್ಕಾರದ ಇಲಾಖೆಗೆ, ಪೊಲೀಸ್ ಆಯುಕ್ತರಿಗೆ, ನಿರ್ದೇಶಕರಿಗೆ ಪತ್ರ ಬರೆಯುತ್ತೆ, ಆಕ್ಷನ್ ತಗೊಳ್ಳಿ ಅಂತ ಹೇಳಿ ಪತ್ರ ಬರೆಯುತ್ತೆ. ಅಷ್ಟು ಕ್ವಿಕ್ ಆಗಿ ಆಕ್ಷನ್ ತೆಗೆದುಕೊಳ್ಳುತ್ತೆ. ಆ ಟೈಮ್ನಲ್ಲಿ ರಾಜ್ಯ ಮಹಿಳಾ ಆಯೋಗದ ಕೆಲಸವನ್ನ ಮೆಚ್ಚಿ ಹೊಗಳುವಂತಹ ಕೆಲಸವನ್ನ ಇದೇ ನ್ಯೂಸ್ ಫಸ್ಟ್ ವಾಹಿನಿ ಕೂಡ ಮಾಡಿತ್ತು, ರಾಜ್ಯದ ಜನ ಕೂಡ ಮಾಡಿದ್ರು. ಆದ್ರೆ ನೀವು ಇಷ್ಟು ಮಂದಿ ರಾಜ್ಯ ಮಹಿಳಾ ಆಯೋಗಕ್ಕೆ ನಾವು ಕಂಪ್ಲೇಂಟ್ ಅನ್ನ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದೀರಿ. ನಾಗಲಕ್ಷ್ಮಿ ಚೌಧರಿ ಅವರು ಆಯೋಗದ ಅಧ್ಯಕ್ಷರಿದ್ದಾರೆ, ಕಂಪ್ಲೇಂಟ್ ಅನ್ನ ಕೊಟ್ಟರು ಕೂಡ ಬೇರೆ ಬೇರೆ ಇಲಾಖೆಗಳು ಬಿಡಿ, ಅವ್ರ ಪ್ರಭಾವ ಇತ್ತು, ಇನ್ನೊಂದಿತ್ತು, ಮತ್ತೊಂದಿತ್ತು, ಒಪ್ಕೊಳ್ಳೋಣ, ಹೋಗ್ಲಿ ಆ ಕಡೆ. ರಾಜ್ಯ ಮಹಿಳಾ ಆಯೋಗ ಕೂಡ ನಿಮಗೆ ರಿಯಾಕ್ಟ್ ಮಾಡಲಿಲ್ಲ, ಸ್ಪಂದಿಸಲಿಲ್ಲ ಅಂತಂದ್ರೆ ಇದು ಶಾಕಿಂಗ್ ಅಲ್ವಾ ಅಂತ ಹೇಳಿ ಮ್ಯಾಮ್? ಖಂಡಿತ ಇದೊಂದು ವಿಪರ್ಯಾಸನೆ ಮ್ಯಾಮ್. ಯಾಕಂದ್ರೆ ನಾವೆಲ್ಲ ಬಡವರು, ನಮ್ಗೆ ಯಾವ ಲೆವೆಲ್ಗೆ ಹೋಗ್ಬೇಕಂತ ಗೊತ್ತಿಲ್ಲ. ಇವಾಗ ನಮಗೂ ಸ್ವಲ್ಪ ಅದ್ರ ಹಿಂದೆ ಹೋದ ನಂತರ ಮಹಿಳಾ ಆಯೋಗನು ನಮ್ಮನ್ನು ಸಂಪರ್ಕಿಸಿದೆ, ನಾವು ನಿಮ್ಗೆ ಧ್ವನಿ ಕುಡಿಸ್ತೀವಿ, ನಾವು ಬರ್ತೀವಿ, ಹೆಲ್ಪ್ ಮಾಡ್ತೇವೆ ಅಂತೇಳಿ ಈಗ ಹೇಳಿದ್ದಾರೆ. ಒಂದು ವಾರದ ಮುಂದೆ ನಾವು ಗ್ರಾಮಾಂತರ ಹತ್ರ ಹೋಗುವಾಗ. ಇನ್ನೊಂದು ಏನಂದ್ರೆ ಈ PI ಸಂದೇಶ, ಅಂದ್ರೆ ನೀವು ಫಸ್ಟ್ ಕಂಪ್ಲೇಂಟ್ ಕೊಟ್ಟಾಗ ರಿಯಾಕ್ಟ್ ಮಾಡಿಲ್ಲ ರಾಜ್ಯ ಮಹಿಳಾ ಆಯೋಗ, ಈಗ ನೀವು ಕಂಪ್ಲೇಂಟ್ ಕೊಟ್ಟಂತಹ ನಂತರದಲ್ಲಿ ಹೇಳಿದ್ದಾರೆ ನಾವು ಸ್ಪಂದಿಸ್ತೀವಿ ಅಂತ ಹೇಳಿ. ಖಂಡಿತ ಹೇಳಿದ್ದಾರೆ ಮ್ಯಾಮ್. ಓಕೆ, ಯಾವ ತರ ಆಕ್ಷನ್ ತೆಗೆದುಕೊಳ್ತಾರಂತ ಏನ್ ಹೇಳಿದ್ದಾರೆ, ಏನ್ ಭರವಸೆ ಕೊಟ್ಟಿದ್ದಾರೆ, ಅದನ್ನ ಕ್ಲಿಯರ್ ಆಗಿ ಹೇಳಬಹುದಾ ಅಂತ ಹೇಳಿ? ಅವರು ಹೇಳಿದ್ದಾರೆ, ನಿಮ್ದು ಎಲ್ಲ ನಮ್ಗೆ ಅರ್ಥ ಆಗುತ್ತೆ. ಅವರು ಸ್ಟೇಷನ್ ಅಲ್ಲಿ ಬೈಯುದು, ಮಾನಹಾನಿ ಮಾಡುದು, ಅದೇ ನಿಮ್ಮ ಹತ್ರನೇ ಹೇಳಿದ್ರಲ್ಲ ಒಂದೊಂದು ವರ್ಡ್ಸು, ಆ ತರ ಮಾತಾಡುತ್ತದೆ, ಅದನ್ನೆಲ್ಲ ನಾವು ಕಮಿಷನರ್ ಗಮನಕ್ಕೆ ತಂದು ನಿಮ್ಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳಿದ್ದಾರೆ ಅವರು. ಸೊ ಇನ್ನೇನಂದ್ರೆ PI ಸಂದೇಶ್ ಅವರು ಇದಕ್ಕಿಂತ ಮುಂಚೆನೂ ಹಾಗೆ ಕಾರ್ಕಳದಲ್ಲಿ ಅವರು ಸಸ್ಪೆಂಡ್ ಆಗಿದೆ. ಇದೇ ಒಂದು ಹೆಣ್ಣಿನ ವಿಷಯಕ್ಕೆ ಒಂದೇ ಮನೆಯಲ್ಲಿ ಫಾರೆಸ್ಟ್ ಆಫೀಸರ್ ಸೊಸೆಯನ್ನು ಮನೆಯಲ್ಲಿ ಕುತ್ಕೊಳಿಸಿ ಅವ್ರ ಮನೆಯಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡಿ ಆ ಹೆಣ್ಣಿಗೆ ಕಣ್ಣು ಹಾಕಿ ಆ ಗಂಡನನ್ನು ಅಥವಾ ಹೆಂಡತಿಯನ್ನು ಡಿವೈಡ್ ಮಾಡಿ ಅಲ್ಲಿ ಆ ಗಂಡ ಇವ್ರಿಗೆ ಏನೋ ಲೋಕಾಯುಕ್ತರಿಗೆ ಹಿಡಿಸಿ ಆಮೇಲೆ ಇವರಲ್ಲಿ ಸಸ್ಪೆಂಡ್ ಆದ್ರು. ಸೊ ಬಜ್ಪೇಯಿಲಿ ಸಸ್ಪೆಂಡ್ ಆಗ್ಲಿಕ್ಕೆ ಕಾರಣನೇ ಇದೆ. ಒಂದು ಹೆಣ್ಣಿಗೆ ಹೊಡೆದು, ಒಂದು ಹುಡುಗನಿಗೆ ಹೊಡೆದು, ಅಲ್ಲಿ ನಿನ್ನ ತಂಗಿ ನನ್ನ ಮಂಚಕ್ಕೆ ಬಂದ್ರೆ ನಿನ್ಗೆ FIR ಹಾಕಲ್ಲ ಅಂತ ಹೇಳಿದ್ರು, ಅಲ್ಲೂ ಸಸ್ಪೆಂಡ್ ಆದ್ರು. ಇದೀಗ ಮೂಡುಬಿದ್ರೆಯಲ್ಲಿ 3 ವರ್ಷದಿಂದ ಜಕ್ಕಂ ಹಾಕೊಂಡು ಕುತ್ಕೊಂಡಿದ್ದಾರೆ ಪಬ್ಲಿಕ್. ಮೂಡುಬಿದ್ರೆ ಪಬ್ಲಿಕ್ ನವರ ಏನು ಹೇಳ್ತಾರೆ, ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ.
ಬಟ್ ಪಬ್ಲಿಕ್ನವರಿಗೆ ಆದ ತೊಂದ್ರೆ, ನನ್ನಂತ ಹೆಣ್ಣು ಮಗಳು ನಿಮ್ಮ ಇದರಲ್ಲಿ ಇದಕ್ಕೆ ನಿಮ್ಮ ಇದ್ರ ಚಾನಲ್ ಬಂದು ಕುತ್ಕೊಂಡು ಹೆಣ್ಣು ಮಗಳು, ಅದೇ ತರ ತುಂಬಾ ಹೆಣ್ಣು ಮಕ್ಳು ಇದ್ದಾರೆ ಪಾಪ, ನಮ್ಮ ಹತ್ರ ತುಂಬಾ ದೂರು ಕೊಡ್ತಾರೆ, ಯಾರಿಗೂ ನ್ಯಾಯ ಸಿಗ್ಲಿಲ್ಲ, ಎದುರು ಬರ್ಲಿಕ್ಕೆ ಹೆದರ್ತಾರೆ. ಇನ್ನೊಂದೇನಂದ್ರೆ ಅದು ಪೊಲೀಸ್ ಈಗ ಇನ್ನೊಂದು ಕ್ಲಾರಿಟಿಯನ್ನ ನಾನು ನಮ್ಮ ವೀಕ್ಷಕರಿಗೆ ಕೊಡಬೇಕು ಮ್ಯಾಮ್. ಈಗ ಆ ವಿಡಿಯೋಗಳ ಬಗ್ಗೆ ತಮ್ಮ ಗಮನದಲ್ಲಿದೆ ಅಂತ ಭಾವಿಸ್ತೀನಿ. ಒಬ್ಬ ಮಹಿಳೆಯ ಜೊತೆ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ PG ಅವರು ಡ್ಯಾನ್ಸ್ ಮಾಡ್ತಾ ಇರುವಂತಹ ದೃಶ್ಯ ಅಡುಗೆ ಮನೆಯಲ್ಲಿ. ಆ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ ಮ್ಯಾಮ್? ತಿಳಿದಿದೆ, ನಮಗೂ ತಿಳಿದಿದೆ. ಆ ವಿಡಿಯೋದಲ್ಲಿ ಆ ಹೆಣ್ಣು ಮಗಳು ಬೇಡ ಬೇಡ ಅಂತ ಹೇಳ್ತಾಳೆ. ಅಲ್ಲ, ಹೆಸರು ಹೇಳಬೇಡಿ, ಅವರು ಕೂಡ ಸಂತ್ರಸ್ತನೇನಾ? ಖಂಡಿತ, ಯಾಕಂದ್ರೆ ಅವ್ರಿಗೆ ತುಂಬಾ ಸಮಸ್ಯೆ ಆಗಿದೆ ಇವರಿಂದ. ಸೊ ಅವ್ರು ಎದುರು ಬರ್ತಾರೆ ಇಲ್ವಾ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಹೆಣ್ಣು ಮಕ್ಕಳನ್ನ ನೀವು ಬನ್ನಿ ಅಂತ ನಾವು ಅವ್ರನ್ನ ಕೇಳಲಿಕ್ಕಾಗಲ್ಲ. ಅವರು ಸಮ್ಮತಿನ ಅದು ಅಸಮ್ಮತಿನ ಗೊತ್ತಿಲ್ಲ, ಬಟ್ ಆ ಹೆಣ್ಣು ಮಗಳಿಗೂ ತುಂಬಾ ಸಮಸ್ಯೆ ಆಗಿದೆ. ಓಕೆ, ಮತ್ತೊಂದು ವಿಡಿಯೋ ಇದೆ, ಆ ವಿಡಿಯೋನು ಪ್ಲೇ ಮಾಡಕ್ ಹೇಳ್ತೀನಿ. ಕಾಂಪೌಂಡ್ ಹಾರಿ ಹೋಗ್ತಾ ಇರೋದು ಈ ವ್ಯಕ್ತಿ ಬೆಳಗಿನ ಟೈಮಲ್ಲಿ ಗೇಟ್ ಓಪನ್ ಮಾಡ್ಕೊಂಡು ಹೋಗ್ತಾ ಇರುವಂತಹ ವಿಡಿಯೋನು ನಮ್ಮ ಜೊತೆ ಇದೆ. ಮತ್ತೊಂದು ವಿಡಿಯೋ ಕಾಂಪೌಂಡ್ ನ ರಾತ್ರಿ 11:50 ಸಮಯ ಕಾಂಪೌಂಡ್ ಹಾರಿ ಹೋಗ್ತಾರೆ ಈ ವ್ಯಕ್ತಿ. ಸ್ವಲ್ಪ ಮೇಲ್ಗಡೆ ಲಿಫ್ಟ್ ಮಾಡಿ ಆ ವಿಡಿಯೋನ. ಅದಾದ ನಂತರ ಅಲ್ಲಿ ಮುಂದ್ಗಡೆ ಪಾರ್ಕ್ ಮಾಡಿರುತ್ತೆ ಒಂದು ಕಾರ್, ಆ ಕಾರ್ಗೆ ಕಾಲ್ನಿಂದ ಒದಿತಾರೆ ರೋಷದಿಂದ. ಆ ಮನೆ ಯಾರದ್ದು ಅಂತ ಏನಾದ್ರು ಗೊತ್ತಿದೆಯಾ ಮ್ಯಾಮ್ ನಿಮ್ಗೆ? ಗೊತ್ತಿದೆ ಅದು ಅದೇ ಸಂತ್ರಸ್ತೆದ? ಯಾರ ಮನೇಲಿ ಡ್ಯಾನ್ಸ್ ಮಾಡಿದ್ರು ಅದೇ ಮಹಿಳೆದ? ಮ್ಯಾಮ್ ಒಂದ್ ನಿಮಿಷ, ಈ ವಿಷಯ ನಾನು ಆಲ್ರೆಡಿ ಸಹಾಯಕ ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದಿದ್ದೇನೆ ಮಂಗಳೂರಿಗೆ. ಸೊ ಅವ್ರು ಯಾರು ತಲೆಗೆ ಹಾಕಿಲ್ಲ, ಯಾಕಂದ್ರೆ ಇವರು ಅದಕ್ಕೆ ಈಗ ಆನ್ಸರ್ ಕೊಡ್ತಾ ಇದ್ದಾರೆ. ಅದಕ್ಕೆ ಈಗ ಆನ್ಸರ್ ಕೊಡ್ತಾ ಇದ್ದಾರೆ. ಆ ಯಾರ ಮನೆಗೆ ಹೋಗ್ತಿದ್ದಾರೆ ಆ ಮನೆಯ ಹೆಣ್ಣು ಮಗಳು ಏನು ಹೇಳ್ತಾರೆ, ಹೆಣ್ಣು ಗಂಡ ಫಾರಿನಲ್ಲಿ ಇದ್ದಾರೆ, ಅವ್ರೇ ನನ್ನ ಹೆಂಡತಿ ಬಾಗಿಲು ತೆಗಿಯಲ್ಲ, ಫೋನ್ ತೆಗಿಯಲ್ಲ, ಅದಕ್ಕೋಸ್ಕರ ನಾನು ಕಾಂಪೌಂಡ್ ಇಂದ ಹಾರಿ ಹೋಗಿದ್ದೀನಿ ಅಂತ. ಆ ಹೆಣ್ಣು ಮಗಳಿಗೆ 18-20 ವರ್ಷದ 2 ಗಂಡು ಮಕ್ಳಿದ್ದಾರೆ. ಆಗ ಫೋನ್ ಮಾಡ್ಬೋದಲ್ವಾ, ಇಲ್ಲಾಂದ್ರೆ ಆ ಕಾರಿಗೆ ಓದಿತಾರ? ಅದೇ ವಿಚಿತ್ರ ಅನ್ನಿಸ್ತಾ ಇರೋದು. ಈಗ ಆ ಮಹಿಳೆಯ ಗಂಡ ಇವ್ರಿಗೆ ಫೋನ್ ಮಾಡ್ತಾರೆ, ನನ್ನ ಹೆಂಡತಿ ಫೋನ್ ತೆಗಿತಾ ಇಲ್ಲ ಅಂತ ಹೇಳಿ. ಅವ್ರ ಹತ್ರ ಒಳ್ಳೊಳ್ಳೆ ಆನ್ಸರ್ ಇದೆ. ಅದಕ್ಕೆ ಇವರು ಮಧ್ಯರಾತ್ರಿ ಕಾಂಪೌಂಡ್ ಹಾಡ್ತಾರೆ. ಕಾಂಪೌಂಡ್ ಹಾಡ್ದವ್ರು ಹೋಗಿ ಕಾರಿಗೆ ಓದಿತಾರೆ. ವಿಪರ್ಯಾಸ ಇದು. ಎಲ್ಲೂ ಬೇಕಾದ್ರೆ ಹೇಳ್ತೀನಿ. ಆಮೇಲೆ ಇದೇ ಮಹಿಳೆ ಬಗ್ಗೆ ತಾನೇ ಅದು ಕೆಲವು ಕಂಪ್ಲೇಂಟ್ ನಲ್ಲಿ ಈ ಮಹಿಳೆಯ ಬಗ್ಗೆ ಬೇಡ ಬಿಡಿ, ಅವ್ರ ಹೆಸರು ಹೇಳೋದು ಬೇಡ. ಆ ಮಹಿಳೆಯ ಬಗ್ಗೆ 1-2-3 ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಇದೆಯಲ್ಲ ಮ್ಯಾಮ್. ಅವರು ಅದ್ಯಾವುದೋ ಸಾಫ್ಟ್ವೇರ್ನ ಇವ್ರ ಫೋನಲ್ಲಿ ಇನ್ಸ್ಟಾಲ್ ಮಾಡಿದ್ರು, ಹಾಗಾಗಿ ಎಲ್ಲ ಸಾಕ್ಷಿಗಳನ್ನ ಅವ್ರು ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಕೆಲವರ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಇದೆ. ಇನ್ನೊಂದು ಮುಂದುವರಿದು 2024 ಅಲ್ಲಿ ಮೂಡುಬಿದ್ರೆ ಸ್ಟೇಷನ್ಗೆ ಅದೇ ಮಹಿಳೆ ಮೂಡುಬಿದ್ರೆ ಸ್ಟೇಷನ್ಗೆ ಹೋಗಿ ವಿಂಡೋ ಗಾಜು ಹೊಡೆದಿದ್ದಾರೆ ಅಂತ ಅದೇ ಮಹಿಳೆ. ನೀವೇ ಯೋಚಿಸಿ ಮ್ಯಾಮ್, ಆ ಮಹಿಳೆ ಮೂಡುಬಿದ್ರೆ ಸ್ಟೇಷನ್ಗೆ ಹೋಗಿ ಗಾಜು ಹೊಡಿಬೇಕಾದ್ರೆ ಆ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ ಸಂದೇಶ್ PA ಇದ್ದ ಅಪ್ಪಂದ ಆಗ್ತೀನಿ ಅದು. ನಾನು ಅದೇ ಹೇಳೋದು, ಆ ಮಹಿಳೆ ಇವ್ರಿಗೆ ಏನು ಸಮ್ಮತಿ ಇರ್ಲಿ, ಇವ್ರದ್ದು ಏನು ಫ್ರೆಂಡ್ಶಿಪ್ ಇರ್ಲಿ, ಏನು ಸ್ನೇಹ ಇರ್ಲಿ, ಆ ಮಹಿಳೆ ಬಂದು ಮೂಡುಬಿದ್ರೆ ಸ್ಟೇಷನ್ ವಿಂಡೋ ಹೊಡಿಬೇಕಾದ್ರೆ, ಗಾಜು ಹೊಡಿಬೇಕಾದ್ರೆ ಆ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿಗಳೇನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದಾರ? ಅಲ್ಲ, ಅಲ್ಲಿ ಇಲಾಖೆ ಮೇಲಧಿಕಾರಿ ಯಾರು ACP ಶ್ರೀಕಾಂತ್ ಸರ್ ಬರ್ತಾರೆ, ಅವ್ರೇನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿದ್ದಾರೆ ಸರ್? ಇದೆಲ್ಲ ಏನಂದ್ರೆ ಎಲ್ಲ ಅಧಿಕಾರಿಗಳ ಇವರಿಗೆ ಕೃಪಾ ಕಟಾಕ್ಷ. ಇವ್ರು ಏನ್ ಮಾಡ್ತಾರೆ, ಅವ್ರ ಮೇಲಧಿಕಾರಿಗಳು ಇವರಿಗೆ ತಥಾಸ್ತು ಅಂತಿದ್ದಾರೆ. ಅದಕ್ಕೋಸ್ಕರ ಇವರು ಹಾರಾಡಿದ್ದಾರೆ. ಇದೊಂದು ಗಂಭೀರ ವಿಷಯ. ಯಾಕಂದ್ರೆ ನನ್ನಂತ ಒಂದು ಹೆಣ್ಣು ಮಗಳಲ್ಲ, 16-18 ವರ್ಷದ ಹುಡುಗಿರಿಗೆ ಅವರು ಸಮಸ್ಯೆ ಮಾಡಿದ್ದಾರೆ, ಅವರನ್ನು ಯೂಸ್ ಮಾಡಿದ್ದಾರೆ, ಅವರಿಗೂ ಸಮಸ್ಯೆ. ಇಷ್ಟ ಅಲ್ಲ ಮ್ಯಾಮ್, ಹುಡುಗರಿಗೆ ಎಷ್ಟು ಸಮಸ್ಯೆ ಹಾಕಿದ್ದಾರೆ, ಸುಳ್ಳು ಫೋಸ್ಕೋ ಕೇಸು ಅಲ್ಲ, ಅದೊಂದು ಆಡಿಯೋ ಲಭ್ಯ ಆಗಿದೆಯಲ್ಲ ಮ್ಯಾಮ್. ಒಂದು 20-21 ನಿಮಿಷದ ಒಂದು ಆಡಿಯೋ ಇದೆ. ಆಡಿಯೋದಲ್ಲಿ ಯಾರು ಇವರಿಂದ ಈ ರೀತಿಯಾದಂತಹ ದೌರ್ಜನ್ಯಕ್ಕೊಳಗಾಗಿದ್ದಾರೋ ಮಹಿಳೆ, ಮೊದಲು ಅವ್ರ ಜೊತೆ ಫ್ರೆಂಡ್ಶಿಪ್ ಅಲ್ಲಿ ಇದ್ದಂತಹ ಮಹಿಳೆ, ಆನಂತರ ಅದು ಬೇರೆ ಬೇರೆ ರೀತಿಯ ಟರ್ನ್ ತೆಗೆದುಕೊಳ್ಳುತ್ತೆ. ಅದನ್ನು ಅವರ ಆಡಿಯೋದಲ್ಲಿ ವಿವರಿಸಿದ್ದಾರೆ. ಆ ಸಂದರ್ಭದಲ್ಲಿ ಈ ವ್ಯಕ್ತಿಯೇ ಹೇಳೋದನ್ನ ಆಡಿಯೋದಲ್ಲಿ ಕೇಳಿಸ್ಕೊಳ್ತೀವಿ ನಾವು. ನಿನ್ನ ಮಗಳನ್ನು ಕೂಡ ನಾನು ಬಿಡೋದಿಲ್ಲ, ನಿನ್ನ ಮಗಳನ್ನೂ ಮುಟ್ತೀನಿ ಅಂತ ಹೇಳಿ. ಅದನ್ನ ಕೇಳಿನೇ ಆಘಾತ ಆಗುತ್ತೆ, ಕೇಳಿನೇ ಶಾಕ್ ಆಗುತ್ತೆ ಅಂತ ಹೇಳಿ. ಮ್ಯಾಮ್, ಅವರು ಹ್ಯುಮ್ಯಾನಿಟಿ ಇಲ್ಲದ ಮನುಷ್ಯ. ಯಾವ ಹೆಣ್ಣು ಮಗಳು ಅವ್ರ ಹತ್ರ ಹೋಗ್ತಾರೆ, ಯಾವ ವಿಷಯದಲ್ಲಿ ಹೋಗ್ತಾರೆ, ಅವ್ರು ಆ ಹೆಣ್ಣನ್ನೇ ಒಗ್ದು ಅವ್ರ ಮನೆಯವರಿಗೆ ಕಾಲಿಡ್ತಾರೆ. ಯಾಕಂದ್ರೆ ಇವತ್ತು ACP ಶ್ರೀಕಾಂತ್ ಸರ್ ಮನೆಯಲ್ಲಿ ಇಷ್ಟು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ, ನಾಳೆ ACP ಶ್ರೀಕಾಂತ್ಗೆ 2 ಹೆಣ್ಮಕ್ಳು ಇದ್ದಾರೆ, ಅವ್ರ ಮನೆಯಲ್ಲಿ ಅವ್ರು ಕುತ್ಕೊಳಿಸ್ಬೇಕು, ಅವರನ್ನು ಅವ್ರು ಬಿಡಲ್ಲ ಅಂತ. ಅಲ್ಲ, ನೀವು ಇಷ್ಟು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ACP ಶ್ರೀಕಾಂತ್ ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಹೇಳಿ, ಅವ್ರಿಗೆ ಯಾರು ಕೈಕಾಲು ಕಟ್ ಹಾಕಿದ್ದಾರೆ, ಅವ್ರಿಗೆ ಯಾವ ಪ್ರಭಾವ ಕಾಡ್ತಾ ಇದೆ ಅಂತ ಹೇಳಿ ಮ್ಯಾಮ್. ಆ ಆನ್ಸರ್ಗೆ ನಮ್ಮ ಸುಧೀರ್ ಸರ್ ಆನ್ಸರ್ ಕೊಡ್ಬೇಕು, ಲಾ ಅಂಡ್ ಆರ್ಡರ್ ಮಿಥುನ್ ಸರ್ ಆನ್ಸರ್ ಕೊಡ್ಬೇಕು.
ಇನ್ನೇನಿದ್ರೆ ಮೂಡುಬಿದ್ರೆ PI ಆನ್ಸರ್ ಕೊಡ್ಬೇಕು, ಇನ್ನೇನು ಇದ್ರು ಹ್ಯೂಮನ್ ರೈಟ್ಸ್ ನವರು ಆನ್ಸರ್ ಕೊಡ್ಬೇಕು. ಯಾಕಂದ್ರೆ ಎಲ್ಲರಿಗೂ ಇದು ಗೊತ್ತಿದೆ, ಮಾನವ ಹಕ್ಕುಗಳ ಆಯೋಗಕ್ಕೂ ಗೊತ್ತಿದೆ, ಈ ದೂರು ಕಾನೂನು ಪ್ರಾಧಿಕಾರಕ್ಕೆ ಗೊತ್ತಿದೆ, ಇಡೀ ಮೂಡುಬಿದ್ರೆ ಸ್ಟೇಷನ್ ಲಿಮಿಟ್ ಮಿಥುನ್ ರೈ ಸರ್ಗೂ ಗೊತ್ತಿದೆ, ಉಮಾನಾಥ್ ಸರ್ಗೂ ಗೊತ್ತಿದೆ, ಪಬ್ಲಿಕ್ ನವರಿಗೂ ಗೊತ್ತಿದೆ. ಒಂದೇ ಒಂದು ಪಬ್ಲಿಕ್ ಆ ಸ್ಟೇಷನ್ಗೆ ಹೋದ್ರೆ ಅವ್ರಿಗೆ ನ್ಯಾಯ ಸಿಗಲ್ಲ ಮ್ಯಾಮ್. ಎದುರು ಒಂದು ಯಾರು SST ಅವ್ರು ಹೋದ್ರು, ಅಲ್ಲಿ ಜಗಳ ಆದ್ರು, ಅದು ಇಬ್ಬರನ್ನು ಕಾಂಪ್ರಮೈಸ್ ಮಾಡುದು, ಇವ್ರು ದುಡ್ಡು ತೆಗಿಸ್ಕೊಳ್ಳೋದು. ಆ ಪಾಪ ಒಂದು ಹುಡುಗ ಕೆಸರಗದ್ದೆಯಲ್ಲಿ ಒಬ್ಬ ಹುಡುಗ ಇದ್ದಾನೆ, B.Ed ಓದಿದವನಿಗೆ, ಅವನಿಗೆ ಹೊಡೆದು ಏನು ಗಣಪತಿ ದಿವಸ ಏನು ಗಣಪತಿ ಮೆರವಣಿಗೆ ಹೋಗುವಾಗ ಆ ಹುಡುಗನಿಗೆ ಪಬ್ಲಿಕ್ನವ್ರು ಬಂದು ಹೊಡಿತಾರೆ. ಇವರು ಹೋಗಿ ಹೇಳ್ತಾರೆ ನನ್ಗೆ ಹೊಡೆದ ಅಂತೇಳಿ, ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡು ಆ ಹುಡುಗರು ಎದುರು ಪಾರ್ಟಿ ಅವ್ರ ಹತ್ರ ದುಡ್ಡಿಸ್ಕೊಳ್ತಾರೆ ಇವರು. ಇನ್ನೊಂದೇನಿದ್ರೆ ಅಲಂಗಾರ್, ಇದು ಒಂದು ಗಂಡ ಹೆಂಡತಿ ಸಮಸ್ಯೆ ಆಯ್ತು, ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲ ಗಂಡನನ್ನು ಡಿವೈಡ್ ಮಾಡ್ತಾರೆ. ಆ ಗಂಡನನ್ನು ನೀನು ಊರಲ್ಲಿ ಇದ್ರೆ ನಿನ್ನ ಶೂಟ್ ಮಾಡಿಕೊಳ್ತೀನಿ ಅಂತ ಅವ್ನಿಗೆ ಎಲ್ಲಿ ಹೋಗಿದ್ದಾನಂತಿಲ್ಲ ಅಲಂಗಾರ್ ಹುಡುಗ. ಆ ಹೆಂಡತಿ ಒಬ್ಳೆ ಈಗ ನರಕ ಅನುಭವಿಸಿದ್ದಾಳೆ. ಇನ್ನು ಕಾರ್ಕಳದಲ್ಲಿ 2 ಫ್ಯಾಮಿಲಿ ಇದೆ, 10 ಕ್ರಿಶ್ಚಿಯನ್ ಹುಡುಗಿರು, ಇವರೊಟ್ಟಿಗೆ ಸೇರ್ಕೊಂಡು ಅವ್ರ ಗಂಡನನ್ನು ಬಿಟ್ಕೊಂಡು ಅವರು ರೋಡಲ್ಲಿ ಬಿದ್ದಿದ್ದಾರೆ. ಮ್ಯಾಮ್ ಇದು ನಾನು ಹೇಳೋದಾದ್ರೆ ಇವರು ಹೆಣ್ಣು ಹುಚ್ಚ ಮೋಹನ್ ಸೈನರ್ ಅಂತ ಇದ್ದ ಒಬ್ಬ, ಯಾವಾಗ ಒಂದು ಕೇಳಿಪಟ್ಟಿದ್ದೀನಿ ಒಂದು 5 ವರ್ಷದ ಮುಂಚೆ, ಮೋಹನ್ ಅನ್ನೋ ಹೆಣ್ಣು ಕಿರಾತಕ ಅಂತ, ಇವ್ರು ಅವ್ರ ಅಪ್ಪ ಅಂತ ಹೇಳ್ಬೇಕು ನಾನು. ಸುಮ್ನೆ ಅಲ್ಲಿ ಬೆಂಗಳೂರಲ್ಲಿ ಯಾರೋ ರಾಮಚಂದ್ರ ರಾವ್ ಅದು ಇದೊಂದು ಬರುತ್ತಲ್ಲ ಮ್ಯಾಮ್, ಇಲ್ಲಿ ತನಕ ನಮ್ಮ ಮೂಡುಬಿದ್ರೆ ಸ್ಟೇಷನ್ ಇನ್ಸ್ಪೆಕ್ಟರ್ ಮಾಡಿದ ಅನಾಹುತ, ಹೆಣ್ಣುಗಳಿಗೆ ಕೊಟ್ಟ ಏನ್ ಕಿರುಕುಳ, ಎಷ್ಟು ಜನರನ್ನು ಕರೆದು ಇದು ಬೆಡ್ರೂಮ್ ಕರೆದಿದ್ದು, ಆ ಐಬಿ ಅಂತ ಹೇಳಿ ಪ್ರವಾಸಿ ತಾಣ ಇದೆ, ಅಲ್ಲಿ CC ಕ್ಯಾಮರಾ ಕಿತ್ತಾಕಿ ಆ ಹುಡುಗಿರನಲ್ಲೇ ಮಂಚಕ್ಕೆ ಕರೆಯಿಡು, ಅಲ್ಲಿ ಕಾವಲು ಕೈಲಿಕ್ಕೆ 4 ಹುಡುಗರು. ಇದೆಲ್ಲ ಯಾರಿಗೂ ಗೊತ್ತಿಲ್ಲ ಮ್ಯಾಮ್, ಎಲ್ಲರಿಗೂ ಗೊತ್ತಿದೆ. ಯಾಕೆ ಕಮಿಷನರ್ ಸರ್ ಗೊತ್ತಿಲ್ವಾ? ನಾವು ಎಷ್ಟು ಸಲ ಹೇಳಿದ್ವಿ, ವಿಡಿಯೋ ತೋರಿಸಿದ್ವಿ, ಎಲ್ಲ ಕಣ್ಣು ಮುಚ್ಕೊಂಡು ನನ್ನ ಮೇಲೆ ನೋಡ್ತಾರೆ ಬಿಡ್ತಾರೆ. ಅಂದ್ರೆ ಅವ್ರ ತಲೆನೇನು ಹೆಣ್ಣು ಇವ್ರು ಅಷ್ಟೇ ಹೇಳ್ಕೊಡ್ತಾರೆ ಮ್ಯಾಮ್. ಅಲ್ಲ, ನನ್ಗೆ ಅರ್ಥ ಆಗ್ತಾ ಇಲ್ಲ. ರೋಡಲ್ಲಿ ಹೋಗ್ತಾ ವಿಸಿಲ್ ಹೊಡೆದ್ರು, ರೋಡಲ್ಲಿ ಹೋಗ್ತಾ ಅಸಭ್ಯವಾಗಿ ಸನ್ನೆ ಮಾಡಿದ್ರು, ರೋಡಲ್ಲಿ ಹೋಗ್ತಾ ರ್ಯಾಗ್ ಮಾಡಿದ್ರು, ಅಂಥ ಕೇಸ್ಗಳಲ್ಲಿ ಎಲ್ಲವೂ ಕೂಡ ಬಹಳ ಸೆನ್ಸಿಟಿವ್ ಆಗಿರುವಂತಹ ಪ್ರಕರಣಗಳು. ಆ ಕೇಸ್ಗಳಲ್ಲೇ ಒದ್ದು ಒಳಗೆ ಹಾಕ್ತಾರೆ. ಈ ವ್ಯಕ್ತಿಯನ್ನ ಏನೋ ಮಾಡೋಕ್ ಪೊಲೀಸ್ ಇಲಾಖೆಗೆ ಸಾಧ್ಯವಾಗ್ಲಿಲ್ವಲ್ಲ ಅಂತ ಹೇಳಿ. ಅಂದ್ರೆ ಇಷ್ಟು ಆರೋಪ ಇದೆ, ಇಷ್ಟು ಕಂಪ್ಲೇಂಟ್ಗಳಿದ್ದಾವೆ, ಇಂಥ ಗಂಭೀರ ಆರೋಪ ಇದೆ, ವುಮನೈಸರ್ ಅನ್ನುವಂಥ ಪಟ್ಟ ಆತನಿಗೆ ಕೊಡುವಂತಹ ಕೆಲಸ ಆಗಿದೆ, ಎಲ್ಲಾ ಹೆಣ್ಮಕ್ಳು ಆ ಆರೋಪವನ್ನ ಮಾಡ್ತಿದ್ದಾರೆ, ಯಾಕೆ ಕ್ರಮ ಆಗಿಲ್ಲ ಅನ್ನೋದೇ ವಿಪರ್ಯಾಸ ಅಂತ ಅನ್ಸುತ್ತೆ. ಪ್ರತಿ ವಿಷಯದಲ್ಲೂ ಸಿಂಗಮ್ ಅಂತ ಹೆಸರು ತಗೊಳ್ತಾರೆ ಮ್ಯಾಮ್. ಪಬ್ಲಿಕ್ನವರನ್ನು ಯಾಮಾರಿಸ್ತಿದ್ದಾರೆ. ಇನ್ನೊಂದು ಏನಂದ್ರೆ ಪಬ್ಲಿಕ್ನವ್ರಿಗೆ ಎದುರು ಬರ್ಲಿಕ್ಕೆ ಹೆದರ್ತಾರೆ. ನಮ್ಮ ಕರಾವಳಿ ಭಾಗದಲ್ಲಿ ಒಂದೇ ಪೊಲೀಸ್ ಅಂದ್ರೆ ಸೆಲ್ಯೂಟ್ ಕೊಡ್ತಾರೆ. ಇನ್ನು ಇವನ್ ಒಂದು ಈ ಗರ್ಡ ಬಂದ್ರೆ ಸೆಲ್ಯೂಟ್ ಕೊಡ್ತಾರೆ. ಅವ್ರು ಪೊಲೀಸು, ಅವ್ರು ಗೌರ್ಮೆಂಟ್ ಕೆಲಸದವ್ರು ಅಂತೇಳಿ. ಈಗ ಈ ಬಂಡವಾಳವನ್ನು ಇವರು ಎಲ್ಲೋ ಮಿಸ್ಯೂಸ್ ಮಾಡಿ, ಕರ್ತವ್ಯವನ್ನು ಮಿಸ್ಯೂಸ್ ಮಾಡಿ ಪಬ್ಲಿಕ್ ಅನ್ನು ತುಂಬಾ ಹರಾಸ್ಮೆಂಟ್ ಮಾಡಿದ್ದಾರೆ. ನಮ್ಗೆ ಏನಾಗಿದೆ ಅಂದ್ರೆ ಪೊಲೀಸ್ ಸ್ಟೇಷನ್ ಅಂದ್ರೆ ಪೊಲೀಸ್ಗಳು ಇಂಥವರ ಅಂತ ಆಗಿದೆ. ಒಂದು ಆಡ್ಭಾಷೆಯಲ್ಲಿ ಒಂದು ಹೇಳ್ತಿದ್ರು ಪೊಲೀಸ್ ಅವರು ನಾಯಿಗಳು ಅಂತ, ಆ ತರ ಆಗ್ಬಿಟ್ಟಿದೆ ಮ್ಯಾಮ್ ನಮ್ಗೆ ಇವಾಗ. ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಮ್ಯಾಮ್, ಮೂಡುಬಿದ್ರೆ ಅನ್ನುವಂಥದ್ದು ಅದು ಜೈನ ಬಸದಿಗಳಿರುವಂತಹ ಜಾಗ, ಬಹಳ ಧಾರ್ಮಿಕವಾಗಿ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ಒಂದು ಸೆಳೆತ, ಒಂದು ಅಸ್ತಿತ್ವ ಇರುವಂತಹ ಒಂದು ಜಾಗ, ವಿದ್ಯಾಕಾಶಿ ಅಂತ ಕರೆಸ್ಕೊಂಡಿರುವಂತಹ ಜಾಗ. ಎಷ್ಟೋ ಊರುಗಳಿಂದ ಬಂದು ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾರೆ. ಬಹಳ ಶಾಂತಿಯುತವಾಗಿರುವಂತಹ ಪ್ರದೇಶ ಮೂಡುಬಿದ್ರೆ. ಯಾವುದೋ ಗಲಭೆ, ಯಾವುದೋ ಗಲಾಟೆ ಅಲ್ಲಿ ಬಹಳ ಕಡಿಮೆ ಕೇಳೋದು. ಅಂಥ ಊರಲ್ಲಿ ಇಂಥ ಒಬ್ಬ ರಾಕ್ಷಸ, ಇಂಥ ಒಬ್ಬ ರಾವಣ ಇದ್ದಾನೆ, ಇಂಥದ್ದೊಬ್ಬ ಕೀಚಕ ಇದ್ದಾನೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರೋದು ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇದೆ ನಂಗೆ. ನಮ್ಮ ಪೊಲೀಸ್ ಇಲಾಖೆಗೆ ನಾಚಿಕೆ ಆಗ್ಬೇಕು, ನಮ್ಮ ಮಂಗಳೂರು ಪೊಲೀಸ್ ಇಲಾಖೆಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಇವ್ರು ಎಲ್ಲರಿಗೂ PDF ಬಿಡ್ತಾರೆ, ಏನೇನು ಹಾಕ್ಬಿಡ್ತಾರೆ ಮ್ಯಾಮ್. ಪಬ್ಲಿಕ್ ಅಲ್ಲಿ ಹೇಗೋ ಕ್ರಿಮಿನಲ್ಗಳಿರ್ತಾರೆ, ಹಾಗೆ ಪೊಲೀಸ್ನವರಲ್ಲಿ ಕ್ರಿಮಿನಲ್ಗಳ ಇರೋದ್ವಾ? ಇವ್ರು ಏನೋ ಯೂನಿಫಾರ್ಮ್ ಆಗಿದ್ರಿಂದ ಪಬ್ಲಿಕ್ನವರು ಇವ್ರು ಬಚಾವಾಗಿದ್ರು. ಇವ್ರು ಯೂನಿಫಾರ್ಮ್ ಇಲ್ಲ ಅಂದ್ರೆ ಇವ್ರು ಎಷ್ಟು ಸಲ ಜೈಲ್ಗೆ ಹೋಗಿ ಬರ್ತಿದ್ರೇನು? ಇವ್ರಿಗೆ ಒಂದು ಹೆಣ್ಣು ಅನ್ನೋದಕ್ಕೊಂದು ವ್ಯಾಲ್ಯೂವಿಲ್ಲ ಮ್ಯಾಮ್. ಅವರ ನಾಲ್ಗೆ ತುದಿಯಲ್ಲ ಹೆಣ್ಣು ಅನ್ನೋದು. ನನ್ನ ಅಕ್ಕ, ನನ್ನ ಸಂಬಂಧಿ, ನಮ್ಮ ಅಕ್ಕ, ನಮ್ಮ ಫ್ಯಾಮಿಲಿ ವಿಷಯ ಹೇಳ್ಬೇಕಾದ್ರೆ ಅವಳದೇ ಮಕ್ಕಳು ನನ್ನೊಟ್ಟಿಗಿರುವಾಗ ನಾವೊಂದು ರಕ್ತ ಸಂಬಂಧಿಗಳು. ಇವ್ರು ಯಾಕೆ ನಮ್ಮ ಇದಕ್ಕೆ ಹೋಗ್ಬೇಕು? ಇವ್ರಿಗೆ ಏನ್ ಸಂಬಂಧ? ಇವ್ರು AG 3-star ಪರ್ಸನ್ ಆಫೀಸರ್. ನಮ್ಮ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆದ್ರೆ ಇವ್ರು ಅದನ್ನ ಸರಿ ಮಾಡಿ ಕಳಿಸ್ಬೇಕಿತ್ತು. ಹಾಗೆ ನಿಮ್ಮ ಇದರಲ್ಲಿ ಕುತ್ಕೊಂಡವ್ರು ಇದ್ದಾರೆ ಚಾನೆಲ್ ಅಲ್ಲಿ, ಅವ್ರ ಫ್ಯಾಮಿಲಿ ಅಷ್ಟೇ. ಅವರ ಫ್ಯಾಮಿಲಿ ಡಿಸ್ಟ್ರಿಬ್ಯೂಟ್ ಆದ್ರೆ ಅವ್ರವ್ರು ನಾಳೆ ಸತ್ರು ಒಂದು ಫಂಕ್ಷನ್ಗೆ ಒಂದಾಗೋರು ಅವ್ರವ್ರ ಫ್ಯಾಮಿಲಿ. ಇವ್ರು ಯಾಕೆ ಮಿಡ್ಲಾಗ ಹೋಗ್ತಾರೆ ಅಲ್ಲಿ? ಇವ್ರಿಗೆ ಏನ್ ಲಾಭ? ಹಾಗೆ ಇನ್ನೂ ಅಷ್ಟೇ, ಅದೇ ಯಾರೋ ಅಕ್ಬರ್ ಅಂತ ಹೇಳ್ತಿದ್ರಿ, ಅವ್ರ ಗಂಡ ಹೆಂಡತಿಯನ್ನು ಮಿಸ್ಯೂಸ್ ಮಾಡಿ ಆ ಅಕ್ಬರ್ನನ್ನು ಅಲ್ಲಿ ತುಂಬಾ ಇದೆ. ಅವರನ್ನೊಂದು ನಿಮ್ಮ ವೇದಿಕೆಯಲ್ಲಿ ಕರ್ಕೊಂಡು ಕುತ್ಕೊಳಿಸಿ. ಅವ್ರ ಮೇಡಮ್ ಹೇಳೋದು ನನ್ಗೆ ಅಯ್ಯೋ ಅಂತ, ನಾನೇ ಸಫರ್ ಆಗಿದ್ದೀನಿ, ನನಗಿಂತ ಜಾಸ್ತಿ ಸಫರ್ ಆಗಿ ಹೋಗಿದ್ದಾರೆ. ನಾನು ಇನ್ನೊಂದು ಏನು ವಿಷಯ ಅಂದ್ರೆ ಆ ಅಕ್ಬರ್ ಮಗನಿಗೂ ಹೊಡೆದಿದ್ದಾರೆ. ಇನ್ನೊಂದು ಬೆಳ್ತಂಗಡಿಯಲ್ಲಿ ಒಂದು ಯಾರೋ ಸಲೀಮ್ ಅಂತ ಹೇಳುವ ಒಂದು ಹುಡುಗನಿಗೆ ಹೊಡೆದ ಒಂದು ಸತ್ತೇ ಹೋಗಿದ್ದಾನೆ ಕಿಡ್ನಿ ಎಫೆಕ್ಟ್ ಆಗಿ. ಯಾಕಂದ್ರೆ ಅವ್ರು ಹೊಡೆಯುವ ಸ್ಟೈಲ್ ಆಗಿದೆ, ಅವರ ಪರ್ಸನಾಲಿಟಿ ಆಗಿದೆ, ಅವ್ರ ಮಾತಾಡೋ ಆಗಿದೆ. ಬರೇ ಲೈಂಗಿಕ ದೌರ್ಜನ್ಯ ಮಾತ್ರ ಅಲ್ಲ, ಲೈಂಗಿಕ ದೌರ್ಜನ್ಯದ ಜೊತೆಗೆ ಈ ಹಲ್ಲೆ ಅಂತ ಪ್ರಕರಣ, ಯಾರ ಮೇಲೆ ಕೇಸ್ ಹಾಕ್ತಾರೋ, ಯಾರಿಗೆ ಹೊಡಿತಾರೋ ಅವ್ರ ಊರಿಂದಲೇ ನಾಪತ್ತೆ ಆಗುವಂತಹ ಪ್ರಕರಣ, ಇಂಥದ್ದೆಲ್ಲ ಜಾಸ್ತಿ ಇದೆ, ತುಂಬಾನೇ ಇದೆ ಅಂತ ಹೇಳ್ತೀರಿ.
ಇನ್ನೊಂದು ಮ್ಯಾಮ್, ಯಾವುದೋ ಒಂದು ಲಾಸ್ಟ್ ಟೈಮ್ ಬಿಜೆಪಿ ನಮ್ಮ ಮೂಡುಬಿದ್ರೆಯಲ್ಲಿ ಬಿಜೆಪಿ ಯಾರೊಂದು ಒಳ್ಳೆ ಮುಖಂಡ ಅವರನ್ನು ಸ್ಟೇಷನ್ಗೆ ಕರೆದು ಅವರ ಮೊಬೈಲ್ಗೆ ಇವರು ವಿಡಿಯೋ ಹಾಕಿ ಇವ್ರ ಮೊಬೈಲ್ಗೆ ಹಾಕಿ ಅವರ ಮಾನಹಾನಿ ಮಾಡಿದ್ರು. ಇದರಲ್ಲಿ ಏನ್ ಮ್ಯಾಮ್ ಸತ್ಯ? ನಿಜವಾಗಿ ಹೇಳೋದ, ಅಲ್ಲಿ ನ್ಯಾಯನೇ ಇಲ್ಲ. ಆ ಪೊಲೀಸ್ ಸ್ಟೇಷನ್ ಕಾಲ್ ಹಿಡಿದ್ರೆ ಅದು ಎಲ್ಲೋ ಒಂದು ನಾವು ತುಗಲಕ್ ಇಲ್ಲಿ ಪಾಕಿಸ್ತಾನಕ್ಕೆ ಹೋದ್ವಿ ಅಂತ ಆಗತ್ತೆ. ನಿಜವಾಗಿ ಹೇಳ, ಅವರೊಬ್ರು ತುಗಲಕ್ ದರ್ಬಾರ್ ಮನುಷ್ಯ, ಅವರ ಪೊಲೀಸ್ ಇಲಾಖೆಯನ್ನು ಅವ್ರು ಕಂಟ್ರೋಲ್ ತಗೊಂಡಿದ್ದಾರೆ. ಅವ್ರು ಅದನ್ನು ಮಿಸ್ಯೂಸ್ ಮಾಡ್ತಾರೆ. ಈ ಕೂಡಲೇ ನಮ್ಮ ಕಮಿಷನರ್ ಸರ್ ಗಮನಕ್ಕೆ ಬರಬೇಕು. ನಮ್ಮ ರೈಟ್ ಮ್ಯಾಮ್, ಹಾಗೆ ಸಂಪರ್ಕದಲ್ಲಿರಿ ಮ್ಯಾಮ್. ಮತ್ತೊಂದು ಬ್ರೇಕ್ನ ಸಮಯ. ಸಂತ್ರಸ್ತ ಮಹಿಳೆ ಮಾತನಾಡುವಂತಹ ಟೈಮ್ನಲ್ಲಿ ಒಂದು ಪ್ರಮುಖವಾದಂತಹ ವಿಚಾರವನ್ನ ಉಲ್ಲೇಖ ಮಾಡಿದ್ರು. ಒಂದು ವೇಳೆ ಇದೇ ವ್ಯಕ್ತಿ ಮೂಡುಬಿದ್ರೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರುವಂತಹ ಸಂದೇಶ್ ಪಿಜಿ, ಆ ವ್ಯಕ್ತಿ ವಿದೌಟ್ ಯೂನಿಫಾರ್ಮ್ ಇದ್ದಿದ್ರೆ, ವಿದೌಟ್ ಯೂನಿಫಾರ್ಮ್ ಇಂತಹ ಕೃತ್ಯಗಳನ್ನ ಮಾಡಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಕೇಸ್ನಲ್ಲಿ ಒಳಗೆ ಹೋಗ್ತಾ ಇದ್ರೋ ಗೊತ್ತಿಲ್ಲ. ಇವರು ಯೂನಿಫಾರ್ಮ್ ಹಾಕೊಂಡಿರುವಂತಹ ಕ್ರಿಮಿನಲ್ ಅನ್ನುವಂತಹ ಗಂಭೀರ ಆರೋಪವನ್ನ ಮಹಿಳೆ ಮಾಡ್ತಾ ಇದ್ರು. ಮತ್ತಷ್ಟು ವಿಚಾರಗಳನ್ನು ನಾನು ಉಲ್ಲೇಖ ಮಾಡೋದಿದೆ. ಈ ಕಂಪ್ಲೇಂಟ್ ಕಾಪಿಯಲ್ಲಿ ಬೇರೆ ಬೇರೆ ಮಹಿಳೆಯರು ಏನು ಆರೋಪ ಮಾಡಿದ್ದಾರೆ ಅದನ್ನ ಉಲ್ಲೇಖ ಮಾಡೋದಿದೆ. ಜೊತೆಗೆ ಶಾಸಕರ ಹೆಸರು ಇಲ್ಲಿ ಉಲ್ಲೇಖ ಆಗುತ್ತೆ. ಅವ್ರ ಗಮನಕ್ಕೆ ಈ ವಿಚಾರ ಹೋಗಿದೆ ಅಂತ ಹೇಳಿ ಆಗ್ಲೇ ಮಿಥುನ್ ರೈ ಅವರ ವಿಚಾರವನ್ನ ಕಾಂಗ್ರೆಸ್ನ ಯುವ ಮುಖಂಡ, ಆ ಭಾಗದ ಬಹಳ ಭವಿಷ್ಯದ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ, ಅವ್ರ ಹೆಸರು ಕೂಡ ಉಲ್ಲೇಖ ಆಯಿತು. ಅವ್ರವರೆಗೂ ಈ ವಿಚಾರ ಹೋಗಿದೆ ಅಂತ ಹೇಳಿ. ಬಟ್ ರೆಸ್ಪಾಂಡ್ ಮಾಡ್ತಾ ಇರೋರು ಯಾರು? ಮಹಿಳೆಯರ ಕಷ್ಟಕ್ಕೆ ಈ ಕಂಪ್ಲೇಂಟ್ಗಳು ಬಂದಾಗ ಸೆನ್ಸಿಟಿವ್ ಆಗಿ ಪ್ರತಿಕ್ರಿಯೆ ಕೊಡಬೇಕಾಗಿರೋರು ಯಾರೂ ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇದು ಮಹಿಳೆಯರು ಮಾಡ್ತಾ ಇರುವಂತಹ ಆರೋಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.